ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಚಾನಲ್ಗೆ ವೆಲ್ಕಮ್ ಬ್ಯಾಕ್ ಹೇಳ್ತಾ ಬನ್ನಿ ನಾವು ಹೋಗ್ತಾ ಇದ್ದೀವಿ ಐಕಿಗೆ. ಐಕಿಗೆ ಡೈರೆಕ್ಟಾಗಿ ನಮಗೆ ಮೆಟ್ರೋ ಕನೆಕ್ಟಿವಿಟಿ ಇದೆ. ಸೊ ನಾವು ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ. ನೀವು ಈಗೇನು ನೋಡ್ತಿದ್ದೀರೋ ಅಲ್ಲಿ ವೈಟ್ ಕಲರ್ ಅಲ್ಲಿ ಅದು ಡೆಕೋತ್ಲಾನು, ಮಧ್ಯದಲ್ಲಿ ಒಂದು ಕಾಲುವೆ ಬರುತ್ತೆ ಚಾನಲ್ಲು. ಈಗ ಬ್ಲೂ ಕಲರ್ ಕಾಣಿಸ್ತಿದೆಯಲ್ಲ ಇದೇ ಐಕಿ. ಐಕಿಗೆ ನಾವು ಡೈರೆಕ್ಟಾಗೂ ಹೋಗ್ಬೋದು ಮೆಟ್ರೋಯಿಂದ ಹಿಡಿದು, ಇಲ್ಲಾಂದರೆ ಶಾಪಿಂಗ್ ಮಾಲಿಂದನೂ ಕನೆಕ್ಟಿವಿಟಿ ಇದೆ ಐಕಿಗೆ. ನಾವೀಗ ಶಾಪಿಂಗ್ ಮಾಲಿಂದ ಒಳಗಡೆ ಹೋಗ್ತೀವಿ, ಯಾಕೆಂದರೆ ಇಳ್ಕೊಂಡು ಹೋಗೋದು ಸ್ವಲ್ಪ ದೂರ ಅಂತ ಅನಿಸುತ್ತೆ. ಶಾಪಿಂಗ್ ಮಾಲ್ ಒಳಗಡೆ ಹೋದರೆ ಡೈರೆಕ್ಟಾಗಿ ಹೋಗ್ಬೋದು. ಮೆಟ್ರೋ ಎಂಟ್ರಿನಲ್ಲಿ ತುಂಬ ಚೆಕ್ ಮಾಡ್ತಾರೆ ಬ್ಯಾಗ್ ಮತ್ತು ವಾಟರ್ ಬಾಟಲ್ಸ್ ಎಲ್ಲ. ಏರ್ಪೋರ್ಟಲ್ಲಿ ಯಾವ ಥರ ಚೆಕ್ಕಿಂಗ್ ಇರುತ್ತೋ ಹಾಗೆ ಸೆಕ್ಯೂರ್ಡ್ ಆಗಿ ಚೆಕ್ ಮಾಡ್ತಾರೆ ಪ್ರತಿಯೊಂದೂ. ಈಗ ನಾವು ಮೆಟ್ರೋ ಸ್ಟೇಷನಿಂದ ಆಚೆ ಕಡೆ ಬಂದು ಒಂದು ಸಬ್ವೆ ಕನೆಕ್ಟಿವಿಟಿ ಇದೆ ಶಾಪಿಂಗ್ ಮಾಲ್ಗೆ. ಸೊ ಅದ್ರ ಮೂಲಕ ನಾವು ಶಾಪಿಂಗ್ ಮಾಲ್ ಒಳಗಡೆ ಎಂಟ್ರಿ ತಗೋತಾ ಇದ್ದೀವಿ. ಈಗ ನೀವು ನೋಡ್ತಾ ಇದ್ದೀರಾ ಕಾರ್ಸ್ ಎಲ್ಲ ತುಂಬ ಜಾಸ್ತಿ ಇದೆ. ವೀಕೆಂಡ್ ಇರೋದ್ರಿಂದ ತುಂಬ ಕ್ರೌಡ್ ಇರುತ್ತೆ ಡೆಕತ್ಲಾನ್ ಮತ್ತು ಐಕಿ ಎರಡೂ ಕೂಡ. ನಾನಿಲ್ಲಿ ನಿಮಗೆ ಐಕಿ ಪಾರ್ಟ್ 1 ವಿಡಿಯೋ ಮಾತ್ರ ಶೇರ್ ಮಾಡ್ತಾ ಇದ್ದೀನಿ. ಪಾರ್ಟ್ 2 ನೆಕ್ಸ್ಟ್ ವ್ಲಾಗಾಗಿ ಶೇರ್ ಮಾಡ್ತಿದ್ದೀನಿ ನಿಮಗೆ. ಈಗ ನೀವು ನೋಡ್ತಿದ್ದೀರಾ ನಾವು ಐಕಿ ಒಳಗಡೆ ಬಂದಿದ್ದೀವಿ ಶಾಪಿಂಗ್ ಮಾಲ್ ಮೂಲಕ. ಆಮೇಲೆ ಈ ಐಕಿನಲ್ಲಿ ಯಾರ್ಯಾರಿಗೆ ನಡೆಯೋಕ್ಕಾಗಲ್ಲ, ಏಜ್ ಆಗಿದೆ ಮತ್ತು ಮಕ್ಕಳಿಗೆಲ್ಲ ಟ್ರಾಲಿ ಇರುತ್ತೆ. ಸೊ ಇಷ್ಟು ಅಮೌಂಟು ಅಂತ ಪೇ ಮಾಡಿಬಿಟ್ಟು ಸ್ಕ್ಯಾನ್ ಮಾಡಿ ಆನ್ಲೈನ್ ಪೇ ಮಾಡಿ ತೊಗೊಂಡೋಗ್ಬೋದು ಟ್ರಾಲಿನ. ನಾವು ಐಕಿಗೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಕಾಣಿಸೋದೆಲ್ಲ ಪಿಲ್ಲೋ ಮತ್ತು ಬ್ಲ್ಯಾಂಕೆಟ್ಸ್ ಕಾಣುತ್ತೆ. ಈಗ ಪಿಲ್ಲೋ ಬೆಲೆ ನೀವು ನೋಡ್ತಿದ್ದೀರಾ 1400 ಚಿಲ್ಲರೆ ಆ ಥರ ಆಗುತ್ತೆ. ಮತ್ತು ಬ್ಲ್ಯಾಂಕೆಟ್ ಕೂಡ ಇತ್ತು. ಆಲ್ಮೋಸ್ಟ್ ಬ್ಲ್ಯಾಂಕೆಟ್ ಮತ್ತು ಪಿಲ್ಲೋ ಎರಡು ಸೆಟ್ಟಿಂದ 1500 1600 ಅರೌಂಡ್ ಆಗ್ತಾಯಿತ್ತು. ನಮ್ಮ ಪಾಪು ಯಾವುದೇ ಶಾಪಿಂಗ್ ಮಾಲ್ಗೆ ಹೋದ್ರೂ ಈ ಥರ ಗಾಡಿ ಒಳಗಡೆ ಕೂತ್ಕೊಂಡ್ಬಿಡ್ತಾನೆ. ನಿಮಗೆ ಐಕಿ ಅಂತಂದರೆ ಒಂದು ತಲೆನಲ್ಲಿ ನಮಗೇನು ನೆನಪು ಬರೋದು ಅಂತಂದರೆ, ಒಂದು ಮನೇನ, ಒಂದು ರೂಮ್ನ, ಒಂದು ಹಾಲ್ನ ಯಾವ ಥರ ಆರ್ಗನೈಸ್ ಮಾಡ್ಬೋದು ಸಿಸ್ಟಮ್ಯಾಟಿಕ್ ಆಗಿ ಅಂತ ಅಂದ್ಬಿಟ್ಟು ಐಕಿನಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ಒಂದು ಹಾಲ್, ಒಂದು ಕಿಚನ್, ಪ್ರತಿಯೊಂದೂ, ಒಂದು ಬೆಡ್ರೂಮ್ ಆಗಿರ್ಬೋದು, ಎಲ್ಲ ಅವ್ರ ಹತ್ರ ಏನೇನು ಐಟಮ್ಸ್ ಇರುತ್ತೆ, ಪ್ರಾಡಕ್ಟ್ಸ್ ಇರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಒಂದು ಕಿಚನ್, ಒಂದು ರೂಮ್, ಒಂದು ಬೆಡ್ರೂಮ್, ಒಂದು ಹಾಲ್ನ ಅವರು ಆರ್ಗನೈಸ್ ಮಾಡಿ ನಮಗೆ ತೋರಿಸಿರ್ತಾರೆ. ಸೊ ಇಲ್ಲಿ ನಾವು ಏನೇನು ಐಟಮ್ಸ್ನ ನೋಡ್ತಿದ್ದೀವಿ ಪ್ರತಿಯೊಂದು ಐಟಮ್ಸ್ನೂ ಕೂಡ ಅವರು ಹೊರಗಡೆ ಡಿಸ್ಪ್ಲೇಗೆ ಇಟ್ಟಿರ್ತಾರೆ. ನಾವು ತೊಗೋಬೋದು ಡೈರೆಕ್ಟಾಗಿ. ಮತ್ತು ಅವರು ಇದನ್ನು ಯಾವ ಥರ ನಾವು ಯೂಟಿಲೈಸ್ ಮಾಡ್ಕೋಬೋದು ನಮ್ಮ ಮನೆಯಲ್ಲಿ ಅಂತ ಒಂದು ಆರ್ಗನೈಸ್ ಮಾಡಿ ಎಲ್ಲ ಪ್ರಾಡಕ್ಟ್ಸ್ನ ಕೂಡ ತೋರಿಸಿರ್ತಾರೆ. ಸೊ ಇಲ್ಲಿ ನೀವಾಗ ನೋಡ್ತಿದ್ದೀರಾ ಸೋಫಾ ಬೆಲೆ ನಮಗೆ 13,000 ಚಿಲ್ಲರೆ ಆಗುತ್ತೆ. ಮತ್ತು ಇದು ಪಿಲ್ಲೋ ನೋಡ್ತಿದ್ದೀರಾ, ಪಿಲ್ಲೋನು ಅಷ್ಟೇ 1100 1200 ಏನೋ ಆಗುತ್ತೆ ಇದು ಒಂದು ಪಿಲ್ಲೋಗೆ. ಚೆನ್ನಾಗಿತ್ತು, ತುಂಬ ಸಾಫ್ಟಾಗಿ. ನಾನು ಇವಾಗ ನಿಮ್ಗೆ ತೋರಿಸ್ತಿರೋದು ಆಲ್ಮೋಸ್ಟ್ ಎಲ್ಲ ಇದೇ ಥರ ಸಾಮಾನು ಮನೆಗೆ ಬೇಕಾಗಿರೋ ಅಂಥ ಐಟಮ್ಸೇ. ಈ ಸೋಫಾ ಬೆಲೆ 21,000 ಆಗುತ್ತೆ. ಹಾಗೆ ನೀವು ನೋಡ್ತಾ ಇದ್ದೀರೋ ಒಂದು ಹಾಲು, ಒಂದು ಸಿಸ್ಟಮ್ಯಾಟಿಕ್ಕಾಗಿ ಯಾವ ಥರ ಅರೇಂಜ್ ಮಾಡಿದ್ದಾರೆ, ಯಾವ್ಯಾವ ಸಾಮಾನ ಇಷ್ಟು ನಮ್ಮ ಹಾಲ್ ಎಷ್ಟು ಚಿಕ್ಕದಿದೆ, ಎಷ್ಟು ದೊಡ್ಡದಿದೆ, ಅಲ್ಲಿಗೆ ಏನೇನು ಸಾಮಾನು ಇಟ್ಕೋಬೋದು ಅಂತ ಅಂದ್ಬಿಟ್ಟು ಅವರು ಡಿಸ್ಪ್ಲೇ ತೋರಿಸಿರ್ತಾರೆ. ಸೊ ಈಗ ಈ ಥರ ಪ್ರತಿಯೊಂದು, ಒಂದು ರೂಮ್ ಆಗಿರ್ಬೋದು, ಒಂದು ಕಿಚನ್ ಆಗಿರ್ಬೋದು, ಒಂದು ಸಿಸ್ಟಮ್ಯಾಟಿಕ್ಕಾಗಿ ಆರ್ಗನೈಸ್ ಮಾಡಿ ಅವ್ರು ಡಿಸ್ಪ್ಲೇ ಮಾಡಿರ್ತಾರೆ. ಅವರು ಒಳಗಡೆ ಏನು ಇಟ್ಟಿರ್ತಾರೋ ಐಟಮ್ಸು ಅದನ್ನೇ ಯೂಸ್ ಮಾಡಿ ಒಳಗಡೆ ಒಂದು ಫಾರ್ಮ್ಯಾಟಿಕ್ಕಾಗಿ ಅರೇಂಜ್ ಮಾಡಿರ್ತಾರೆ. ಐಕಿನಲ್ಲಿ ನಾವು ಅಲ್ಲಲ್ಲೇ ಈ ಥರ ಸೋಫಾ ಪಿಲ್ಲೋಗಳನ್ನ ನಾವು ನೋಡ್ತಿರ್ತೀವಿ. ಈ ಪಿಲ್ಲೋ ಬೆಲೆ 830 ಆ ಥರ ಅರೌಂಡ್ ಆ ಥರ ಆಗುತ್ತೆ. ಮತ್ತು ಚೇರ್ಗಳನ್ನ ನೀವು ನೋಡ್ತಾ ಇರ್ಬೋದು. ಈ ಥರ ಚೇರ್ಗಳವರು ಹೊರಗಡೆ ಸೀಟೌಟಲ್ಲಿ ಕಾಫಿ ಟೀ ಕುಡಿಯೋಕ್ಕೋಸ್ಕರ ಯೂಸ್ ಮಾಡ್ತಾರೆ ಈ ಥರ ಚೇರ್ಗಳನ್ನ, ಚೈನೀಸು. ಸೊ ಈ ಚೇರ್ಗಳನ್ನ ನೀವು ನೋಡ್ತಾ ಇದ್ದೀರಾ, ಎಲ್ಲ 7,000 8,000 3,000 ಆ ಥರ ಇದೆ ಚೇರ್ಗಳು. ಐಕಿನಲ್ಲಿ ನೀವು ಅಲ್ಲಲ್ಲೇ ಟಾಯ್ಸ್ ನೋಡ್ಬೋದು. ತುಂಬ ವೆರೈಟಿ ಆಫ್ ಟಾಯ್ಸ್ ಕಲೆಕ್ಷನ್ ಕೂಡ ಐಕಿನಲ್ಲಿದೆ. ಮತ್ತು ಈ ಸೋಫಾ ರೆಡ್ ಕಲರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಗ್ರ್ಯಾಂಡ್ ಲುಕ್ಕಾಗಿ. ಪ್ರತಿಯೊಂದು ಸೋಫಾನು ತುಂಬ ಚೆನ್ನಾಗಿತ್ತು, ಬಟ್ ರೆಡ್ ಕಲರ್ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿತ್ತು. ಬ್ಲ್ಯಾಕ್ ಪಿಲ್ಲೋ ಮ್ಯಾಚಿಂಗ್ ಇತ್ತು. ಈ ಪಿಲ್ಲೋ ನೋಡಿ ಎಂಬ್ರಾಯ್ಡ್ರಿ ಡಿಸೈನ್ ಆಗಿತ್ತು. ಈ ಪಿಲ್ಲೋನು ತುಂಬ ಕಾಸ್ಟ್ಲಿನೇ ಇತ್ತು, ಅರೌಂಡ್ 1300 ಇತ್ತು ಈ ಪಿಲ್ಲೋಗೆ, ಒಂದು ಪಿಲ್ಲೋಗೆ. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಇದೂ. ನಮ್ಮ ಪಾಪು ಶಾರ್ಕ್ ಇಟ್ಕೊಂಡು ಆಟಾಡ್ತಿದ್ದಾನೆ.
ಐಕಿ ಒಂದು ಸ್ಪೆಷಾಲಿಟಿ ಏನಂತ ಅಂದರೆ ಬರೋರೆಲ್ಲರೂ ಅಲ್ಲಿ ಸೋಫಾ ಮೇಲೆ ರೆಸ್ಟ್ ಮಾಡಿ ಹೋಗ್ತಾರೆ. ಅಲ್ಲಲ್ಲೇ ಈಗ ಕಾಟ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಅಲ್ಲೇ ಕೂತಿರ್ತಾರೆ, ಹಾಲಲ್ಲೆಲ್ಲ ಕೂತಿರ್ತಾರೆ, ಟಿ ವಿ ನೋಡ್ತಿರ್ತಾರೆ. ಸೊ ಇಲ್ಲಿ ಯಾರೂ ಏನೂ ಹೇಳೋದಿಲ್ಲ, ಆರಾಮಾಗಿ ಕೂತು ರೆಸ್ಟ್ ಮಾಡಿ ಹೋಗ್ತಾರೆ. ಯಾಕೆಂದರೆ ಐಕಿ ತುಂಬ ದೊಡ್ಡದಿದು, ಒಂದಿನದಲ್ಲಿ ಕವರ್ ಮಾಡೋ ಅಷ್ಟರಲ್ಲಿ ಕಾಲೆಲ್ಲ ತುಂಬ ನೋವು ಬಂದುಬಿಡುತ್ತೆ. ತುಂಬ ದೊಡ್ಡ ಐಕಿ ಇದು. ಸೊ ಇಲ್ಲಿ ನೀವು ನೋಡ್ತಿದ್ದೀರ ಎಲ್ಲ ಪ್ರತಿಯೊಂದೂ ಕೂಡ ಕ್ಲೀನಾಗಿ ಅರೇಂಜ್ ಮಾಡಿ ತೋರಿಸಿದ್ದಾರೆ. ಇದು ಕಬೋರ್ಡ್ ಆಗಿರ್ಬೋದು, ವಾಶ್ರೂಮ್ ಆಗಿರ್ಬೋದು, ಪ್ರತಿಯೊಂದು ಸ್ಕ್ರೀನು, ಗ್ಲಾಸ್ ಎಲ್ಲನೂ ಸಿಗುತ್ತೆ ಹೊರಗಡೆ. ಅಲ್ಲಿ ಏನು ಸಿಗುತ್ತೋ ಅದನ್ನೇ ಯೂಸ್ ಮಾಡ್ಕೊಂಡು ಇವ್ರು ಇಲ್ಲಿ ಒಂದು ಆರ್ಗನೈಸ್ ಮಾಡಿ ತೋರಿಸಿದ್ದಾರೆ ನಮಗೆ ಅಷ್ಟೇ. ಆಮೇಲೆ ನೀವು ಇಲ್ಲಿ ಕಬೋರ್ಡ್ ನೋಡ್ತಿದ್ದೀರಲ್ಲ, ಕಬೋರ್ಡ್ದು ಆ ವುಡನ್ ಪೀಸ್ ಏನು ಬರುತ್ತೋ ಅದನ್ನು ಕೂಡ ಹೊರಗಡೆ ಡಿಸ್ಪ್ಲೇನಲ್ಲಿ ಇಟ್ಟಿರ್ತಾರೆ. ಇಷ್ಟು ಸ್ಕ್ವೇರ್ ಮೀಟರ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಅದು ಕೂಡ ಡಿಸ್ಪ್ಲೇನಲ್ಲಿ ಇಟ್ಟಿರ್ತಾರೆ. ಫ್ರಿಜ್ಜು, ಓವನ್ ಎಲ್ಲ ಇಲ್ಲೇ ಎಲ್ಲ ಸಿಗುತ್ತೆ. ನಾನು ಹೇಳ್ದಂಗೆ ಎಲ್ಲರೂ ಅಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡಿ ಹೋಗ್ತಾರೆ ಅಂತ ಹೇಳಿದ್ನಲ್ಲ, ನೋಡಿ ಅವರೆಲ್ಲ ರೆಸ್ಟ್ ಮಾಡ್ತಾ ಇದ್ದಾರೆ ಅಲ್ಲೇ. ನಮ್ಮ ಪಾಪು ಕೂಡ ಸೋಫಾ ಮೇಲೆ ಹತ್ಕೊಂಡು ಆಟಾಡ್ತಿದ್ದಾನೆ. ನಾವು ಶೂ ತೆಗೆದು ಆಟಾಡಕ್ಕೆ ಬಿಟ್ಟಿದ್ದೀವಿ, ಯಾಕೆಂದರೆ ಎಲ್ಲ ಐಟಮ್ಸ್ ಹೊಸದಿರುತ್ತೆ, ನಾವು ಸುಮ್ಮನೆ ಹಾಳು ಮಾಡಬಾರ್ದು ಯಾವುದೇ ಐಟಮ್ನ ಕೂಡ ಅಂತ ಅವನ್ನ ಶೂ ತೆಗೆದು ಅವನ್ನ ಆಟಾಡಕ್ಕೆ ಬಿಟ್ಟಿದ್ದೀವಿ. ಪ್ರತಿಯೊಬ್ಬರು ನೋಡಿ ಕೂತು ರೆಸ್ಟ್ ಮಾಡಿ ಅವರ ಫೋನು, ಅವ್ರ ಐಪಾಡ್ನ ನೋಡಿ ಮುಂದೆ ಹೋಗ್ತಾರೆ. ಒಂದು ಹಾಲ್, ಒಂದು ಕಿಚನ್ ಅಂತ ಇದ್ರೂ ಅಲ್ಲಿ ಕೂತ್ಕೊಂಡು ನೋಡ್ತಾರೆ. ಅವ್ರಿಗೆ ಇಷ್ಟ ಆಗುತ್ತಾ ಏನು, ಅವ್ರ ಮನೆಗೆ ಇದು ಚೆನ್ನಾಗಿ ಕಾಣಿಸುತ್ತಾ, ಸೂಟಬಲ್ ಆಗುತ್ತಾ ಅಂತ ನೋಡಿಕೊಂಡು ಆಮೇಲೆ ತಗೋತಾರೆ. ಇಲ್ಲಿ ಪ್ರತಿಯೊಂದನ್ನು ನಾವು ಕೂತು ಎಲ್ಲ ನೋಡಿದಾಗ ಅವ್ರು ಅಲ್ಲಿ ಐಕಿನಲ್ಲಿ ಏನಿರ್ತಾರೆ ಅವ್ರು ಯಾರೂ ಬೈಯೋದಿಲ್ಲ. ಸುಮಾರು ಕೆಲವರು ಜನ ಏನು ಮಾಡ್ತಾರೆ, ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಅವರಲ್ಲಿ ರೆಸ್ಟ್ ಮಾಡ್ತಾರೆ. ಬಟ್ ಯಾರಿಗೂ ಕೂಡ ಅವ್ರು ಏನೂ ಹೇಳೋದಿಲ್ಲ. ಆಮೇಲೆ ನಾನು ಈ ವಿಡಿಯೋದಲ್ಲಿ ಕೆಲವೊಂದು ವಿಡಿಯೋಸ್ ಅಂದರೆ ಈ ಥರ ಏನು ಆರ್ಗನೈಸ್ ಮಾಡಿರೋ ವಿಡಿಯೋಸ್ನ ತುಂಬ ಸ್ಪೀಡ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ನೋಡೋರ್ಗೂ ತುಂಬ ಬೇಜಾರಾಗಬಾರ್ದು ಅಂತ ಅಂದ್ಬಿಟ್ಟು ಕೆಲವೊಂದು ವಿಡಿಯೋಸ್ಗೆ ನಾನು ಸ್ಪೀಡ್ ಮಾಡಿ ನಾನು ಮ್ಯೂಸಿಕ್ ಹಾಕಿರ್ತೀನಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ. ಮತ್ತು ಇದು ನೋಡಿ, ಸ್ವೆಟರ್ ಮತ್ತು ಸೋಫಾ ಏನಾದ್ರು ಧೂಳು ಅಂಟ್ಕೊಂಡಿದ್ರೆ ಇದನ್ನು ಕ್ಲೀನ್ ಮಾಡೋದಿದ್ದು. ಇದು ಅರೌಂಡ್ ಒಂದು 210 ರೂಪಾಯಿ ಇತ್ತು. ಚೆನ್ನಾಗಿತ್ತು, ಇದು ವರ್ತ್ ಅಂತ ಅನ್ನಿಸ್ತು. ಆಮೇಲೆ ಈ ಪಿಲ್ಲೋ ನೋಡಿ 3000 ಇತ್ತು, ಆಲ್ಮೋಸ್ಟ್ 2800 ಆ ಥರ ಇತ್ತು. ತುಂಬ ಸಾಫ್ಟ್ ಇದೆ, ಕತ್ತು ನೋವಿಗೆ ತುಂಬ ಒಳ್ಳೇದಿದು ಪಿಲ್ಲೋ. ಮತ್ತು ಇದು ನೋಡಿ ಮ್ಯಾಟ್ ಥರ ಇದೆ, ಬೇಬಿ ಫೋಟೋಶೂಟ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಮ್ಯಾಟು. ತುಂಬ ಚೆನ್ನಾಗಿ ಅನ್ನಿಸ್ತು. ಆಲ್ಮೋಸ್ಟ್ ಎಲ್ಲ ಬೇಬಿ ಫೋಟೋಶೂಟ್ಗೆಲ್ಲ ಇದೇ ಥರ ಮ್ಯಾಟ್ ಯೂಸ್ ಮಾಡಿರ್ತಾರೆ. ಇದು ಐಕಿನಲ್ಲಿ ಕೂಡ ಸಿಗುತ್ತೆ. ಇದ್ರ ಪ್ರೈಸ್ ಬಂದು ನಿಮಗೆ ಆಲ್ಮೋಸ್ಟ್ ಒಂದು 3200 ಆ ಥರ ಆಗುತ್ತೆ. ಎಲ್ಲ ಸೋಫಾ ಸೆಟ್ಟು ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ರೇಟ್ ಏನು ಬರ್ದಿರುತ್ತೆ, ಕೆಲವೊಂದು ರೇಟ್ನ ನಿಮ್ಗೆ ಹೇಳಿರೋದಿಲ್ಲ. ಈ ಪಿಲ್ಲೋ ರೇಟ್ ನೋಡಿ ಅರೌಂಡ್ 1200 ಆ ಥರ ಆಗುತ್ತೆ. ರೈಟ್ ಅಲ್ಲೇ ನಿಮಗೆ ಕಾಣಿಸುತ್ತಲ್ಲ, ಅದು ಇಂಟು 11.5 ಮಾಡ್ಕೊಳ್ಳಿ, ಯಾಕೆಂದರೆ 1 yuan = 11.5 ಇದೆ ಇವತ್ತಿನ ರೇಟಲ್ಲಿ. ಸೊ ನಿಮಗೆ ರೇಟ್ ನೋಡಬೇಕು ಅಂತಂದರೆ ಆ ರೇಟ್ ಏನು ಕಾಣಿಸುತ್ತೋ ಅದು ಇಂಟು 11.5 ಮಾಡಿಕೊಂಡ್ರೆ ಅದ್ರ ಆ್ಯಕ್ಚುಯಲ್ ಪ್ರೈಸ್ನ ಗೊತ್ತಾಗುತ್ತೆ ನಮಗೆ. ಇದೆಲ್ಲ ಮಕ್ಕಳದು ಸ್ಟಡಿ ಟೇಬಲ್ಲು ಸೆಟ್ ಸಿಗುತ್ತೆ ಇಲ್ಲಿ. ಆಮೇಲೆ ಇದೆಲ್ಲ ರ್ಯಾಕ್, ಮಾಮೂಲಿ ನಮ್ಮ ಮನೆಗಳಲ್ಲಿ ಹೇಗೆ ರ್ಯಾಕ್ ಇರುತ್ತೋ ಆ ರ್ಯಾಕ್ ಸೆಕ್ಷನ್ಸ್ ಇದು. ಇದೆಲ್ಲ ಸ್ಟಡಿ ಟೇಬಲ್ಸು. ಮತ್ತು ಈ ಪ್ಲಾಸ್ಟಿಕ್ ಬಾಕ್ಸಸ್ ನೋಡಿ, ಪ್ಲಾಸ್ಟಿಕ್ ಬಾಕ್ಸಸ್ ಇತ್ತು. ಇದ್ರ ಬೆಲೆ ಬಂದು ನಮಗೆ 155 ರೂಪಾಯಿ ಆ ಥರ ಆಗುತ್ತೆ. ಕಂಟೈನರ್ ಇದು, ಏನಾದ್ರು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ. ಆಮೇಲೆ ಇದು ನೋಡಿ, ಇದು ಫ್ರೂಟ್ಸ್ ಸ್ಟ್ಯಾಂಡ್ ಅಂತ ಇಟ್ಟಿದ್ದಾರೆ. ಇದು ಆಲ್ಮೋಸ್ಟ್ ಒಂದು 1800, 1900, 2000 ಹತ್ತತ್ರ ಆಗುತ್ತೆ. ಇದು ಕಬ್ಬಿಣದಲ್ಲಿ ಮಾಡಿರೋದು. ನಾವು ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲ ಸ್ಟೀಲಲ್ಲಿ ಸಿಗುತ್ತೆ ಈ ಥರ. ಇದ್ರಲ್ಲಿ ನಾವೇನು ಮಾಡ್ತೀವಿ, ಈರುಳ್ಳಿ, ಬೆಳ್ಳುಳ್ಳಿ ಆ ಥರ ಎಲ್ಲ ಐಟಮ್ಸ್ನ ಇಟ್ಕೋತೀವಿ. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಬಟ್ ಇದು ಕಬ್ಬಿಣದ್ದು.
ಇದಕ್ಕೆ ಕೆಳಗಡೆ ಚಕ್ರ ಏನಿರಲಿಲ್ಲ, ನಮಗೆ ಸ್ಟೀಲಲ್ಲಿ ಚಕ್ರ ಸಿಗುತ್ತೆ. ಬಟ್ ಇಲ್ಲಿ ಫ್ರೂಟ್ಸ್ ಇಟ್ಟು ತೋರಿಸಿದ್ದಾರೆ. ಈರುಳ್ಳಿ, ಬೆಳ್ಳುಳ್ಳಿ ಆ ಥರ ಎಲ್ಲ ಇಟ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಎಲ್ಲ ಇಟ್ಕೋಬೋದು. ಇದು ಒಂದು ಮಿನಿ ಡಸ್ಟ್ಬಿನ್ನು. ಇದ್ರ ಬೆಲೆ ಅರೌಂಡ್ ಒಂದು 75, 80 ಅರೌಂಡ್ ಆ ಥರ ಆಗುತ್ತೆ. ಇದು ಚೆನ್ನಾಗಿತ್ತು, ಪುಟ್ ಪುಟ್ಟದಾಗಿ ಪೀಚ್ ಕಲರ್ ಮತ್ತು ಗ್ರೀನ್, ರೆಡ್, ವೈಟ್ ಕಲರ್ಲಿ ಇತ್ತು ಇದು. ಮತ್ತು ಇದು ನೋಡಿ, ನಮ್ಮನೆಯಲ್ಲಿ ಯಾವ್ದಾದ್ರು ಗ್ಲಾಸ್ ಕಿಟಕಿಗಳಾಗಿರ್ಬೋದು, ಗ್ಲಾಸ್ ಡೋರ್ಸ್ ಇರ್ಬೋದು, ಅದನ್ನು ಒರೆಸೋಕ್ಕೆ ಇದು. ಇದ್ರ ಬೆಲೆನೂ ಅಷ್ಟೇ 85ರಿಂದ 88 ರೂಪಾಯಿ ಆಗುತ್ತೆ. ಮತ್ತು ಇದು ಮಾಮೂಲಿ ಬಟ್ಟೆಗೆ ಹಾಕೋ ಕ್ಲಿಪ್ಸ್ಗಳು, ಇದ್ರ ಬೆಲೆನೂ ಅಷ್ಟೇ 85 ರೂಪಾಯಿ ಆಗುತ್ತೆ. ಇದೆಲ್ಲ ಡೈನಿಂಗ್ ಟೇಬಲ್ ಥರ 2600 ಆ ಥರ ಆಗುತ್ತೆ. ಮತ್ತು ಇದೆಲ್ಲ ಕುಕ್ಕರ್ ಇತ್ತು. ಈ ಕುಕ್ಕರ್ಗಳೆಲ್ಲ ಏನಂದರೆ ಸ್ಟೀಮಿಂಗಿಗೆ ಮಾತ್ರ ಯೂಸ್ ಮಾಡ್ಬೋದು, ವಿಶಿಲೆಲ್ಲ ಕೂಗಲ್ಲ ಅದು. ಕಾಫಿ ಕಪ್ಸು ಒಂದಕ್ಕೆ 190 ಆ ಥರ ಆಗುತ್ತೆ. ಇದೆಲ್ಲ ಪ್ಲಾಸ್ಟಿಕ್ ಕಪ್ಸು ಮತ್ತು ಪ್ಲಾಸ್ಟಿಕ್ ತಟ್ಟೆ, ಪ್ಲಾಸ್ಟಿಕ್ ಫೋರ್ಕು ಮತ್ತು ಪ್ಲಾಸ್ಟಿಕ್ ಗ್ಲಾಸು, ಪ್ಲಾಸ್ಟಿಕ್ ಸ್ಪೂನ್ಸ್ ಪ್ರತಿಯೊಂದು ಇತ್ತು. ನಂತರ ಪ್ಲಾಸ್ಟಿಕ್ ಕಪ್ಸ್ ಲಾಸ್ಟ್ ತೊಗೊಂಡಿರೋದಿತ್ತು, ಯೂಸೇ ಮಾಡಿರಲಿಲ್ಲ. 4.5 ವರ್ಷ ಹಿಂದೆ ತೊಗೊಂಡಿದ್ದು, 5 ವರ್ಷ ಆಯಿತು ಆಲ್ಮೋಸ್ಟು. ಸೊ ಇದರ ಹತ್ರ ಇದೆ ಮುಂಚೆನೇ. ಇದು ಅಕ್ಕಿ ತೊಳೆಯೋದಕ್ಕೆ ಅಂತ ಯೂಸ್ ಮಾಡೋ ಬೌಲ್ ಅದು. ಮತ್ತು ಪಿಂಗಾಣಿ ತಟ್ಟೆಗಳು ಎಲ್ಲವೂ ಇತ್ತು. ಮತ್ತು ನಾವು ಸ್ಟವ್ ಇಡುವಾಗ ನಾವು ಇನ್ನು ಕಡಪಾಕಲ್ಲಿ ಯೂಸ್ ಮಾಡ್ತೀವಿ ಕಟ್ಟೆಗೆ, ಸೊ ಅದೇ ಥರ ಇದು ವೆರೈಟಿ ಆಫ್ ಕಲೆಕ್ಷನ್ ಇದೆ ಟೈಲ್ ಇದು. ಇಷ್ಟು ಸ್ಕ್ವೇರ್ ಫೀಟ್ಗೆ ಇಷ್ಟು ಅಂತ ಇರುತ್ತೆ. ಮತ್ತು ಇದೆಲ್ಲ ಕಬೋರ್ಡ್ಸ್ಗೆ ಇನ್ನು ಮರದ್ದು ಇದು ಬರುತ್ತೋ, ಸೊ ಅದು ಅಷ್ಟೇ 1 ಸ್ಕ್ವೇರ್ ಫೀಟ್ಗೆ ಇಷ್ಟು ಅಂತ ಅಂದ್ಬಿಟ್ಟು ಇರುತ್ತೆ. ನಾವು ಕಡಪಾಕಲ್ ಅಂತ ಏನು ಹಾಕ್ಸ್ತೀವೋ ಅದು ಫ್ಯಾನ್ಸಿಯಾಗಿ ಬಂದಿದೆ. ಕಲರ್ ಸ್ವಲ್ಪ ಡಾರ್ಕ್ ಆಗಿರೋದು ಹಾಕ್ಸಿದ್ರೇ ಓಕೆ. ವೈಟು ತುಂಬ ಕರೆ ಹೀರ್ಕೊಂಬಿಡುತ್ತೆ, ನೋಡ್ಬಿಟ್ಟು ತೊಗೋಬೇಕಾಗುತ್ತೆ. ಕೆಲವೊಂದು ಕರೆ ಹೀರ್ಕೊಳ್ಳುತ್ತೆ, ಕೆಲವೊಂದು ಕರೆ ಹೀರ್ಕೊಳ್ಳಲ್ಲ. ಮತ್ತು ಇದು ನೋಡಿ ರ್ಯಾಕ್ ಥರ ಇತ್ತು, ಕೆಳಗಡೆ ಚಕ್ರ ಇತ್ತು ಓಡಾಡೋಕ್ಕೆ. ಕಿಚನ್ಗೆ ಚೆನ್ನಾಗಿತ್ತು ಇದು, ಬೆಳ್ಳುಳ್ಳಿ ಈರುಳ್ಳಿ ಪುಟ್ಟೆ ಥರನೇ. ಮತ್ತು ಇದೆಲ್ಲ ನೋಡಿ ಮರದ್ದು ವುಡನ್ದು ಸ್ಟ್ಯಾಂಡು, ವಾಸ್ ಎಲ್ಲ ಇಡೋಕ್ಕೆ ಚೆನ್ನಾಗಿರುತ್ತೆ. ಅಂದರೆ ವಾಸ್ ಪಾಟ್ ಗಿಡಗಳೆಲ್ಲ ಇಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಪಿಂಗಾಣಿ ಬೌಲು. ಇದ್ರ ಬೆಲೆ ಅರೌಂಡ್ 42-43 ಆ ಥರ ಆಗುತ್ತೆ. ಮತ್ತು ಇದು ಪ್ಲಾಸ್ಟಿಕ್ದು ವೈಟ್ ಕಂಟೈನರು, ರೈಸ್ ಎಲ್ಲ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಇವರು. ಒಂದೊಂದು ರೇಟು ಒಂದೊಂದು ಥರ ಇತ್ತು, ಒಂದು ಚಿಕ್ಕದು, ಒಂದು ದೊಡ್ಡದು, ಒಂದು ಮೀಡಿಯಮ್ ಆ ಥರ ಇತ್ತು. ಆಮೇಲೆ ಇದು ನೋಡಿ ಇಂಡಿವಿಜುವಲ್ ಆಗಿ ನಾವು ಪಿಕ್ ಮಾಡ್ತೀವಲ್ಲ ಊಟನೆಲ್ಲ, ಬಜ್ಜಿ ಬೋಂಡ ಎಲ್ಲನೂ, ಆ ಥರ ಇದು 80 ರೂಪಾಯಿ ಇತ್ತು ಇದು. ಮತ್ತು ಇದು ವುಡ್ಡನ್ನು ಸರ್ವಿಂಗ್ದು ಸೌಟ್ ಥರ ಬರುತ್ತಲ್ಲ ಅದು. ಇದು ಸ್ಟೀಲಲ್ಲೂ ಬರುತ್ತೆ ಸೌಟ್ ಥರ, ಮತ್ತು ವುಡ್ಡನಲ್ಲೂ ಬರುತ್ತೆ. ಆಮೇಲೆ ನೀವು ಇದೇನು ನೋಡ್ತಿದ್ದೀರಿ, ಇದು ಕಿಚನಲ್ಲಿ ಇಟ್ಕೊಳ್ಳೋದು. ಈ ಥರ ಎಲ್ಲ ಹಾಕ್ಬಿಟ್ಟು ಒಂದೊಂದು ಬೌಲ್ನ ಫಿಕ್ಸ್ ಮಾಡಿ ನಾವು ಸ್ಪೂನ್ ಎಲ್ಲನೂ ಇಟ್ಕೋಬೋದು. ಮತ್ತು ಅದಕ್ಕೆ ಬಟ್ಟೆನೂ ಬರುತ್ತೆ, ಆ ಥರ ಬಟ್ಟೆನೂ ಹ್ಯಾಂಗ್ ಮಾಡಿ ನಾವು ಚಪಾತಿ ಒಟ್ಟೋದು ಲಟ್ಟಣಿಗೆ ಎಲ್ಲ ಇಟ್ಕೋಬೋದು.
ಆಮೇಲೆ ನೀವು ಇಲ್ಲೇನು ನೋಡ್ತಿದ್ರೆ ಈ ಕಾಟ್ನ ಬೆಲೆ 18,000 ಚಿಲ್ಲರೆ ಆಗುತ್ತೆ. ಪಿಲ್ಲೋಗೆ ಸಪ್ರೇಟ್ 1,500 ಆಗುತ್ತೆ. ಆಫರಲ್ಲಿ ಡಬಲ್ ಪಿಲ್ಲೋ ಕೊಟ್ಟಿದ್ದಾರೆ ಈ ಕಾಟ್ ತೊಗೊಳ್ಳೋರಿಗೆ 1,500 ಆಗುತ್ತೆ ಅಂತ. ಆಮೇಲೆ ಈ ಬ್ಲ್ಯಾಂಕೆಟ್ದೇ ರೇಟು ಸಪ್ರೇಟ್ ಇರುತ್ತೆ. ಬ್ಲ್ಯಾಂಕೆಟ್ಗೆ 1,500 ಆಗುತ್ತೆ. ಎಲ್ಲ ಸಪ್ರೇಟ್ ತೊಗೋಬೇಕು. ಅವ್ರು ಕಾಂಬಿನೇಷನಾಗಿ ಕಲರ್ ಕಾಂಬಿನೇಷನಾಗಿ ಇಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಸೇರಿ ಒಂದು 23,000-24,000 ಆಗುತ್ತೆ ಆ ಕಾಟ್ಗೆ. ಮತ್ತು ಇದೆಲ್ಲ ನೋಡಿ ಡ್ರೆಸ್ಸಿಂಗ್ ಟೇಬಲ್ಲು ಒಂದಕ್ಕಿಂತ ಒಂದು ಚೆನ್ನಾಗಿದ್ವು. ಇದು ನೋಡಿ, ಇದು ಸ್ಟಡಿ ಲ್ಯಾಂಪ್, ಇದು ಟೇಬಲ್ ಲ್ಯಾಂಪು, ಕೂತ್ಕೊಂಡು ಓದ್ಕೊಳ್ಳೋದು. 300ರಿಂದ 330, 340 ಆ ಥರ ಆಗುತ್ತೆ. ವರ್ತ್ ಅಂತ ಅನ್ನಿಸ್ತು. ಇದು ಕೂಡ ಚೆನ್ನಾಗಿತ್ತು. ಮತ್ತೆ ನಾನು ಐಕಿ ವಿಡಿಯೋನ ಪಾರ್ಟ್ 2ನಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.